ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಆಲ್ಮೋಸ್ಟ್ ನಮ್ಮ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಇದು. ಓಕೆ, ಸೊ ನಾವು ಈ ಒಂದು ವಿಡಿಯೋದಲ್ಲಿ ಮೇನ್ಲಿ 3 ಟಾಪಿಕ್ ಅನ್ನ ಕವರ್ ಮಾಡೋಣ ರಿಲೇಟೆಡ್ ಟು CLT ಎಕ್ಸಾಮಿನೇಷನ್. ಫಸ್ಟ್ ಟಾಪಿಕ್ ಎಲಿಜಿಬಿಲಿಟಿ. ಯಾವ ಗೌರ್ಮೆಂಟ್ ಎಂಪ್ಲಾಯಿಗಳು ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್, ಯಾರು ಇಲ್ಲ. ಓಕೆ, ಸೆಕೆಂಡ್ ಟಾಪಿಕ್ ಈ ಎಕ್ಸಾಮ್ದ ಪ್ಯಾಟರ್ನ್, ಅಂದರೆ ಈ ಒಂದು ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಹಾಗೆಯೇ ನೀವು ಪಾಸ್ ಆಗೋದಕ್ಕೆ ಎಷ್ಟು ಅಂಕಗಳನ್ನ ಪಡಿಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಂದರೆ ಸೆಕೆಂಡ್ ಟಾಪಿಕಲ್ಲಿ ಕಲಿಯೋಣ. ಅದೇ ರೀತಿ ಥರ್ಡ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್, ಸಿಲೆಬಸ್. ಸೊ ನೀವು ಒಂದು ಎಕ್ಸಾಮನ್ನು ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಸಿಲೆಬಸ್ಸನ್ನು ನೀವು ಸ್ಟಡಿ ಮಾಡಬೇಕು. ಓಕೆ, ಸೊ ಈ 3 ಟಾಪಿಕನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಷನ್ ಇನ್ ಕನ್ನಡ. ನನ್ನ ಹೆಸರು ಚೇತನ್. ಫಸ್ಟ್ ಟಾಪಿಕ್ ಎಲಿಜಿಬಿಲಿಟಿ. 2 ಡಿಸೆಂಬರ್ 2014 ಗೌರ್ಮೆಂಟ್ ಆರ್ಡರ್ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳು ಈ ಒಂದು CLT ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಆದರೆ ಹಲವು ಡಿವಿಷನ್ಗಳನ್ನ ಹೊರತುಪಡಿಸಿ, ಅವು ಯಾವ ಅಂತ ಹೇಳಿದ್ರೆ ಗ್ರೂಪ್ ಡಿ ಎಂಪ್ಲಾಯೀಸ್, ಪೊಲೀಸ್ ಕಾನ್ಸ್ಟೇಬಲ್ಸ್, ಪ್ರೈಮರಿ ಸ್ಕೂಲ್ ಟೀಚರ್ಸ್, ನರ್ಸಸ್, ಫಾರೆಸ್ಟ್ ವಾಚರ್ಸ್, ಗಾರ್ಡ್ಸ್, ಹೆಲ್ತ್ ಅಸಿಸ್ಟೆಂಟ್ಸ್ ಮತ್ತು ಡ್ರೈವರ್ಸ್. ಈ ಒಂದು ಎಂಪ್ಲಾಯಿಗಳನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳು ಈ ಒಂದು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಎಲಿಜಿಬಲ್. ಸೆಕೆಂಡ್ ಟಾಪಿಕ್ ಎಕ್ಸಾಮ್ ಪ್ಯಾಟರ್ನ್. ಈ ಒಂದು ಎಕ್ಸಾಮ್ ಮೇನ್ಲಿ ಆನ್ಲೈನ್ ಇರುತ್ತೆ, ನೋ ಆಫ್ಲೈನ್. ಹಾಗೇನೆ ಈ ಒಂದು ಎಕ್ಸಾಮ್ ಟೋಟಲಿ 1 ಗಂಟೆ 30 ನಿಮಿಷ ಕಾಲಾವಧಿ ಇರುತ್ತೆ. ಟೋಟಲ್ ಆಗಿ ಈ ಒಂದು ಎಕ್ಸಾಮ್ನಲ್ಲಿ 80 ಕ್ವಶನ್ಗಳನ್ನ ಕೇಳ್ತಾರೆ. ಹಾಗೇನೆ ಒಂದು ಕ್ವಶನ್ಗೆ 1 ಅಂಕ. ಹಾಗೇನೆ ಈ ಒಂದು ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಸೊ ನಿಮಗೆ ಬೆಸ್ಟ್ ಆಪ್ಷನ್, ನೀವು ಎಲ್ಲ ಕ್ವಶನ್ಗಳನ್ನ ಅಟೆಂಡ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ನೀವು ರಾಂಗ್ ಕ್ವಶನ್ ಆನ್ಸರ್ ಮಾಡಿದ್ರು ಕೂಡ ನಿಮ್ಗೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಹಾಗೇನೆ ಈ ಒಂದು ಎಕ್ಸಾಮ್ ಬೋತ್ ಪ್ರಾಕ್ಟಿಕಲ್ ಮತ್ತು ಥಿಯೋರಿಟಿಕಲ್ ಎರಡು ರೀತಿಯಾದಂತಹ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ನಿಮಗೆ ಓನ್ಲಿ ಥಿಯೋರಿಟಿಕಲ್ ನಾಲೆಜ್ ಇದ್ರೆ ಸಾಲದು, ನಿಮಗೆ ಕಂಪ್ಯೂಟರ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡುವಂಥ ನಾಲೆಜ್ ಕೂಡ ತುಂಬ ಇಂಪಾರ್ಟೆಂಟ್. ಈ ಎಕ್ಸಾಮ್ ಬೋತ್ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ ಇರುತ್ತೆ. ಸೊ ನಿಮಗೆ ಯಾವ್ದು ಬೇಕು ಆ ಲ್ಯಾಂಗ್ವೇಜನ್ನು ನೀವು ಚೂಸ್ ಮಾಡ್ಬೋದು. ಈ ಎಕ್ಸಾಮನ್ನು ಮೇನ್ಲಿ ಎವ್ರಿ ಸ್ಯಾಟರ್ಡೇ ಮತ್ತು ಸಂಡೇ ಕಂಡಕ್ಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ವಿತಿನ್ ಕರ್ನಾಟಕ ಡಿಸ್ಟ್ರಿಕ್ಟ್ಸ್, ಅಂದರೆ ನಮ್ಮ ಕರ್ನಾಟಕದ ಮೇನ್ ಡಿಸ್ಟ್ರಿಕ್ಟ್ನಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗೆಯೇ ನೀವು ಈ ಒಂದು CLT ಎಕ್ಸಾಮ್ನ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಯಾವ ಒಂದು ಮೇನ್ ಡಿಸ್ಟ್ರಿಕ್ಟ್ನಲ್ಲಿ ಯಾವ ಸೆಂಟರ್ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತೆ ಅಂತ ನೋಡ್ಕೋಬೋದು. ಹಾಗೇನೆ ನೀವು ಈ ಒಂದು ಎಕ್ಸಾಮನ್ನು ಬರೆದಾದ್ಮೇಲೆ ವಿತಿನ್ 1 ವೀಕ್ ನಿಮಗೆ ನಿಮ್ಮ ಒಂದು ಸ್ಕೋರ್ ಕಾರ್ಡ್ ಸಿಗುತ್ತೆ. ಅಂದರೆ ನೀವು ಎಷ್ಟು ಅಂಕಗಳನ್ನ ಪಡೆದಿರಾ ಅಂತ ನಿಮಗೆ ವಿತಿನ್ 1 ವೀಕಲ್ಲಿ ಆನ್ಸರ್ ಸಿಗುತ್ತೆ. ಹಾಗಾದರೆ ಈ ಒಂದು ಎಕ್ಸಾಮ್ನಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಹಲವರಿಗೆ ಗೊಂದಲ ಇರುತ್ತೆ. ಸೊ ಸಿಂಪಲ್ ಆಗಿದೆ, ನೀವೇನಾದರೂ 23 ಮಾರ್ಚ್ 2012 ಇದಕ್ಕಿಂತ ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ, ಅಂದರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ, ನೀವು ಈ ಒಂದು ಎಕ್ಸಾಮ್ನಲ್ಲಿ ಪಾಸ್ ಆಗೋದಕ್ಕೆ ಕನಿಷ್ಠ ಮಾರ್ಕ್ಸು 35%, ಅಂದರೆ 28 ಮಾರ್ಕ್ಸನ್ನು ನೀವು ಪಡೆದ್ರೆ ಔಟ್ ಆಫ್ 80 28 ಪಡೆದ್ರೆ ನೀವು ಪಾಸ್. ಅದೇ ರೀತಿ ಯಾರು 23 ಮಾರ್ಚ್ 2012 ಈ ಒಂದು ಡೇಟ್ ಆದಮೇಲೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರೋ, ನೀವು ಮಿನಿಮಮ್ 50% ಮಾರ್ಕ್ಸನ್ನು ಪಡಿಬೇಕು. ಅಂದರೆ 40 ಮಾರ್ಕ್ಸನ್ನು ನೀವು ಈ ಒಂದು ಎಕ್ಸಾಮ್ನಲ್ಲಿ ಪಡಿಬೇಕು ಪಾಸ್ ಆಗಬೇಕು ಅಂತ ಹೇಳಿದ್ರೆ. ಓಕೆ, ಇಂಪಾರ್ಟೆಂಟ್ ಟಾಪಿಕ್ ಥರ್ಡ್ ಒನ್, ಸಿಲೆಬಸ್. ನಾವು ಈ CLT ಎಕ್ಸಾಮ್ನ ಸಿಲೆಬಸ್ಸನ್ನು CLT ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಸಿಲೆಬಸ್ ಅನ್ನುವಂಥ ಈ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು PDF ಫೈಲ್ ಓಪನ್ ಆಗುತ್ತೆ. ಸೊ ನೀವು ಒಂದು PDF ಫೈಲ್ನ ಸ್ಟಡಿ ಮಾಡೋ ಮುಖಾಂತರ ನಿಮಗೆ ಅರ್ಥ ಆಗುತ್ತೆ. ಏನಂತ ಹೇಳಿದ್ರೆ ಈ ಒಂದು CLT ಎಕ್ಸಾಮನ್ನು ಮೇನ್ಲಿ 6 ಟಾಪಿಕ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆ, ಸೊ ಅವು ಯಾವ ಅಂತ ಒಂದೊಂದಾಗಿ ನೋಡೋಣ. ಫಸ್ಟ್ ಟಾಪಿಕ್ ಕಂಪ್ಯೂಟರ್ ಫಂಡಮೆಂಟಲ್ ಆ್ಯಂಡ್ ವಿಂಡೋಸ್. ಸೊ ಈ ಒಂದು ಟಾಪಿಕ್ನಿಂದ ನಮಗೆ ಟೋಟಲ್ ಆಗಿ 5 ಅಂಕಗಳ ಮಾರ್ಕ್ಸ್ಗಳು ಸಿಗುತ್ತೆ. ಅದೇ ರೀತಿ ಸೆಕೆಂಡ್ ಟಾಪಿಕ್ MS ವರ್ಡ್ 20 ಮಾರ್ಕ್ಸ್. ಥರ್ಡ್ ಟಾಪಿಕ್ MS ಎಕ್ಸೆಲ್ 20 ಮಾರ್ಕ್ಸ್. ಫೋರ್ತ್ ಟಾಪಿಕ್ ಕಂಪ್ಯೂಟರ್ ಕಮ್ಯುನಿಕೇಷನ್, ಇಂಟರ್ನೆಟ್ ಮತ್ತು ಇಮೇಲ್. ಸೊ ಈ 4 ಟಾಪಿಕ್ನಿಂದ ಕೂಡ ನಮಗೆ 20 ಮಾರ್ಕ್ಸ್ಗಳು ಸಿಗ್ತಾ ಇದ್ದಾವೆ. ಸೊ ನೀವು ನೋಡ್ಬೋದು ಟೋಟಲ್ ಆಗಿ ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್, ಅಂದರೆ MS ವರ್ಡ್, MS ಎಕ್ಸೆಲ್, ಕಂಪ್ಯೂಟರ್ ಕಮ್ಯುನಿಕೇಷನ್ ಮತ್ತು ಇಂಟರ್ನೆಟ್, ಈ 3 ಟಾಪಿಕನ್ನು ನೀವು ಸ್ಟಡಿ ಮಾಡಿದ್ರೆ ಟೋಟಲ್ ಆಗಿ ನೀವು 60 ಮಾರ್ಕ್ಸನ್ನು ಟಚ್ ಮಾಡ್ಬೋದು. ಓಕೆ, ಫಿಫ್ತ್ ಟಾಪಿಕ್ ಪವರ್ ಪಾಯಿಂಟ್, MS PPT. ನಮಗೆ ಇಲ್ಲಿಂದ ಟೋಟಲ್ ಆಗಿ 5 ಅಂಕಗಳು ಬರ್ತಾ ಇದ್ದಾವೆ. ಹಾಗೆಯೇ ಕೊನೆಯದಾಗಿ ನುಡಿ ಕನ್ನಡ ಸಾಫ್ಟ್ವೇರ್ನ ನಾಲೆಜ್ ಇರಬೇಕು ನಿಮಗೆ. ಸೊ ಇದರಿಂದ ನಮಗೆ ಟೋಟಲ್ ಆಗಿ 10 ಅಂಕಗಳ ಕ್ವಶನ್ಗಳ ಬರ್ತಾ ಇದ್ದಾವೆ. ಸೊ ಟೋಟಲ್ ಆಗಿ ನೋಡ್ತಾ ಇದ್ದೀರಾ, ಟೋಟಲ್ 6 ಟಾಪಿಕನ್ನು ಕವರ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ 80 ಕ್ವಶನ್ಗಳು ಆಗ್ತಾ ಇದ್ದಾವೆ. ಸೊ ಇವು ಓನ್ಲಿ ಮೇನ್ ಟಾಪಿಕ್ ಮಾತ್ರ. ಅದೇ ರೀತಿ ಇವುಗಳಲ್ಲಿ ಕೂಡ ನಮಗೆ ಸಬ್ ಡಿವಿಷನ್ ಇದ್ದಾವೆ. ಸೊ ನೀವು ಸಿಲೆಬಸ್ ನೋಡ್ಕೋಬಹುದು. ಇದರಲ್ಲಿ ಕೂಡ ನೀವು ಯಾವ ರೀತಿಯಾದಂತಹ ಟಾಪಿಕನ್ನು ಸ್ಟಡಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ
ಮುಂದೆ ಬರುವ ದಿನಗಳಲ್ಲಿ CLT ಎಕ್ಸಾಮ್ನ ಈಚ್ ಟಾಪಿಕ್ನ ಕವರ್ ಮಾಡೋ ಥರ ನಿಮಗೆ ಕ್ಲಾಸ್ಗಳು ಬರ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಟಾಪಿಕ್ ಯಾವ ಟಾಪಿಕ್ ಮೇಲೆ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. CLT ಎಕ್ಸಾಮ್ನ ಫಸ್ಟ್ ಮೇನ್ ಟಾಪಿಕ್ ಕಂಪ್ಯೂಟರ್ ಫಂಡಮೆಂಟಲ್ ಆ್ಯಂಡ್ ವಿಂಡೋಸ್. ಸೊ ಇದರಲ್ಲಿ ನಮಗೆ ಟೋಟಲ್ ಆಗಿ 5 ಮಾರ್ಕ್ಸ್ಗಳು ಬರ್ತವೆ. ಸೊ ಇದರಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ ಸ್ಟಡಿ ಮಾಡ್ತಾ ಇದ್ದೀವಿ ವಾಟ್ ಈಸ್ ಕಂಪ್ಯೂಟರ್ ಮತ್ತು ಬ್ರಾಡ್ ಕ್ಯಾಟಗರಿ ಆಫ್ ಕಂಪ್ಯೂಟರ್ ಕ್ಲಾಸ್ 2. ಅದೇ ರೀತಿ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಮತ್ತು ಬೇಸಿಕ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ನ ನಾವು ಕ್ಲಾಸ್ 3ನಲ್ಲಿ ಸ್ಟಡಿ ಮಾಡೋಣ. ಅದೇ ರೀತಿ 4th ಟಾಪಿಕ್ನಲ್ಲಿ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಹಾಗೆಯೇ ಡಾಟಾ ಪ್ರೊಸೆಸಿಂಗ್ ಕಾನ್ಸೆಪ್ಟ್ ಆಫ್ ಕಂಪ್ಯೂಟರ್ನ ನಾವು ಈ ಒಂದು 4th ಟಾಪಿಕ್ನಲ್ಲಿ ಕಲಿಯೋಣ. ಓಕೆ, CLT ಎಕ್ಸಾಮ್ನ ಈ ಒಂದು ಕ್ಲಾಸ್ 1 ಇಂಟ್ರೊಡಕ್ಷನ್ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಮೇಲೆ ನಾವು ಈ ಒಂದು ಕ್ಲಾಸ್ನಲ್ಲಿ ಎಲಿಜಿಬಿಲಿಟಿ, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ 3 ಟಾಪಿಕನ್ನು ಕವರ್ ಮಾಡಿದ್ದೀವಿ. ಇದ್ರ ಮೇಲೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.